ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಭಾರತೀನಗರ ಠಾಣೆಯಲ್ಲಿ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿರೋದು. ತನಿಖಾಧಿಕಾರಿ ಪ್ರಕಾಶ್ ರಾಠೋಡ್ರಿಂದ ಭೈರತಿ ವಿಚಾರಣೆ. ಭೈರತಿ ಬಸವರಾಜ್ಗೆ ಇರುವ ನಂಟಿನ ಬಗ್ಗೆ ವಿಚಾರಣೆ ಮಾಡಲಾಗಿದೆ. ಹಲವು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ನಡೆಸ್ತಾ ಇರುವಂತಹ ತನಿಖಾಧಿಕಾರಿ ಬಹಳ ಮುಖ್ಯವಾಗಿ A1 ಜಗದೀಶ್ ಪರಿಚಯ ಕೊಲೆಗೆ ಕುಮ್ಮಕ್ಕು ಆರೋಪ ಏನಿದೆ, ಕಳೆದ ಫೆಬ್ರವರಿಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣದ ಬಗ್ಗೆ ಕೂಡ ವಿಚಾರಣೆ ನಡೆಸಲಾಗ್ತಿದೆ. ಇನ್ನು ಈ ಬಿಕ್ಲು ಶಿವನೇ ಶಾಸಕರ ವಿರುದ್ಧ ನೇರ ಆರೋಪ ಮಾಡಿದ್ದ ಹಿನ್ನೆಲೆ ಈ ಹಳೆ ಕೇಸ್ಗಳೇನಿದೆ, ಹೊಸ ಕೇಸ್, ಇದೆಲ್ಲವನ್ನು ಕೂಡ ಸೇರಿಸಿ ಸೂಕ್ಷ್ಮವಾಗಿ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ. ಫೆಬ್ರವರಿಯ ಕಂಪ್ಲೇಂಟ್, ಹಾಗೆ ಈಗ ಸದ್ಯಕ್ಕೆ ಕೇಳಿಬಂದಿರುವಂಥ ಆರೋಪ, ಒಂದಷ್ಟು ಫೋಟೋಗಳು ಕೂಡ ಈಗ ಸಿಕ್ಕಿದೆ. ಈ A1 ಜಗದೀಶ್ ಜೊತೆ ಭೈರತಿ ಬಸವರಾಜ್ ಕಾಣಿಸ್ಕೊಂಡಿರುವಂಥ ಫೋಟೋಗಳು. ಸೊ ಭಾರತೀನಗರ ಠಾಣೆಯಲ್ಲಿ ಭೈರತಿ ವಿಚಾರಣೆ. ಇವತ್ತು ಭೈರತಿ ಬಸವರಾಜ್ ಹಾಜರಾಗಿದ್ದರು ಅವರ ಬೆಂಬಲಿಗರ ಜೊತೆಗೆ. ಇನ್ನು ಕೊಲೆ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ A1 ಜಗದೀಶ್ ಅರ್ಜಿ ಹಾಕಿರುವುದು. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ. ಆಕ್ಷೇಪಣೆ ಸಲ್ಲಿಕೆಗೆ ಕಾಲಾವಕಾಶ ಕೋರಿದಂತ ಅಭಿಯೋಜಕರು. ಮಧ್ಯಂತರ ಜಾಮೀನಿಗೆ ಹಿರಿಯ ವಕೀಲ ಅರುಣ್ ಶ್ಯಾ ಮನವಿ ಮಾಡಿದ್ದಾರೆ. A2 ಆರೋಪಿ ಖುದ್ದಾಗಿ ಠಾಣೆಗೆ ವಿಚಾರಣೆಗೆ ತೆರಳಿದ್ರು. ಪತ್ನಿ ಹೇಬಿಯಸ್ ಕಾರ್ಪಸ್ ದಾಖಲಿಸಿದ ಬಳಿಕ ಬಂಧನ ಮಾಡಲಾಗಿದೆ ಎಂದು ಪೊಲೀಸರು ತೋರಿಸಿದ್ದಾರೆ. ಕಸ್ಟಡಿ ಅವಧಿಯಲ್ಲಿ ಅವರಿಗೆ ದೈಹಿಕ ಹಿಂಸೆ ನೀಡಲಾಗಿದೆ. ಆಧಾರವಿಲ್ಲದೆ ಜಗದೀಶ್ನನ್ನ ಆರೋಪಿಯಾಗಿಸಿದ್ದಾರೆ ಅಂತ. ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಡಬೇಕಂತ ಈಗ ವಕೀಲರು ಮನವಿ ಮಾಡಿದ್ದಾರೆ. ವರದಿ ಸಲ್ಲಿಸಲು PP ಕಾಲಾವಕಾಶ ಕೋರಿದ ಹಿನ್ನೆಲೆ ವಿಚಾರಣೆಯನ್ನು ಜುಲೈ 21ಕ್ಕೆ ಕೋರ್ಟ್ ಮುಂದೂಡಿದೆ. ಸೊ ಒಂದು ಕಡೆ ಭೈರತಿ ಬಸವರಾಜ್ ಇವತ್ತು ಭಾರತೀನಗರ ಸ್ಟೇಷನ್ಗೆ ಬಂದು ವಿಚಾರಣೆಗೆ ಹಾಜರಾಗಿರುವಂಥ ದೃಶ್ಯ. ಮತ್ತೊಂದು ಕಡೆ ಭೈರತಿ ಬಸವರಾಜ್ ಜೊತೆ ಈ A1 ಆರೋಪಿ ಜಗದೀಶ್ ಈತ ಇರುವಂಥ ಫೋಟೋಗಳು ಕೂಡ ಈಗ ರಿಲೀಸ್ ಆಗಿರೋದು. ಹಲವು ಪ್ರಶ್ನೆಗಳನ್ನು ಮುಂದಿಟ್ಟು ವಿಚಾರಣೆ ನಡೆಸಿದ್ದಾರೆ ತನಿಖಾಧಿಕಾರಿ ರಾಠೋಡ್. A1 ಜಗದೀಶ್ನ ಪರಿಚಯ, ಜೊತೆಗೆ ಕೊಲೆಗೆ ಕುಮ್ಮಕ್ಕಿರುವಂಥ ಆರೋಪ, ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ವಿಚಾರಣೆಗೆ ಒಳಗಾಗಿದ್ದಾರೆ.